ಎಲ್ರಿಗೂ ನಮಸ್ಕಾರ. ಇವತ್ತು ಸಿಂಪಲ್ ಆದರೂ ಮತ್ತೆ ಕುಡಿಯಬೇಕೆನ್ನೋ ಮಸಾಲೆ ಮಜ್ಜಿಗೆ ಮಾಡ್ತಾಯಿದ್ದೀನಿ. ಇದರ ಮಸಾಲೆ ಮಾಡಿ ಇಟ್ಕೊಂಡ್ರೆ ಒಂದು ವಾರ ಪ್ರತಿದಿನ ಮಜ್ಜಿಗೆ ಮಾಡಿಕೊಂಡು ಕುಡಿಯಬಹುದು. ಅಂಗಡಿಯಿಂದ ಮಸಾಲೆ ಮಜ್ಜಿಗೆ ತಗೊಂಡು ಕುಡಿಯೋ ಬದಲು ಮನೆಯಲ್ಲೇ ಮಾಡಿ ಆರೋಗ್ಯಕರವಾದ ಮಸಾಲೆ ಮಜ್ಜಿಗೆ ಈ ರೀತಿ ಮಾಡಿ ನೋಡಿ. ನಂದಿನಿ ಮಸಾಲೆ ಮಜ್ಜಿಗೆ ಥರನೇ ಇರುತ್ತೆ. ಇಲ್ಲಿ ಯಾರಿಗಾದರೂ ಮಸಾಲೆ ಮಜ್ಜಿಗೆ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಮೊದಲಿಗೆ ಒಂದು ಜಾರಿಗೆ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಖಾರಕ್ಕೆ ಒಂದು ಮೆಣಸಿನಕಾಯಿಲಿ ಕಾಲು ಭಾಗದಷ್ಟು ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಿದ್ರೆ ಮಜ್ಜಿಗೆ ಖಾರ ಆಗುತ್ತೆ. ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕಲ್ಲುಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಈ ಥರ ಜಾರಿಗೆ ಹಾಕಿಕೊಂಡು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ರುಬ್ಬಿಕೊಂಡ ನಂತರ ರೆಡಿಯಾಗಿರೋದನ್ನು ಒಂದು ಸೈಡಿಗೆ ಇಟ್ಟುಕೊಂಡು ಒಂದು ಪಾತ್ರೆಗೆ ಕಾಲು ಭಾಗದಷ್ಟು ಮೊಸರನ್ನು ಹಾಕಿಕೊಂಡು ಕಡುಗೋಲಿನಿಂದ ಚೆನ್ನಾಗಿ ಇದನ್ನು ಕಡ್ಗೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು 20-30 ಸೆಕೆಂಡು ಗ್ರೈಂಡ್ ಮಾಡ್ಕೋಬಹುದು. 4 ಲೋಟಕ್ಕೆ ಆಗುವಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕಡುಗೋಲಿನಿಂದ ಕಡಿದುಕೊಂಡು ರುಬ್ಬಿರುವ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಮಸಾಲೆ ಮಜ್ಜಿಗೆ ರೆಡಿ ಇದೆ. ಒಂದು ಸಲ ಮಾಡಿ ಕುಡಿದು ನೋಡಿ. ಚೆನ್ನಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮರೀದೇ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.